ಈ ದಿವಸ ನಮ್ಮ ಬ್ಯಾಂಕು ಬೀಳ್ಗಿ ಪಟ್ಟಣ ಸಹಕಾರಿ ಬ್ಯಾಂಕು 25 ವಸಂತಗಳನ್ನು ಪೂರೈಸಿ ಮಹತ್ವದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಿನ ಬಹುತೇಕ ಮಾಧ್ಯಮದ ಗೆಳೆಯರೆಲ್ಲರೂ ನೀವು ಬಂದಿದ್ದೀರಿ. ಮೊದಲು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕು 1997 ಜುಲೈ 11ರಂದು ಬೀಳ್ಗಿ ನೆಲದಲ್ಲಿ ಪ್ರಾರಂಭವಾಯಿತು. ಬಾಗಲಕೋಟೆ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಬ್ಯಾಂಕ್ಗಳಿದ್ದು ಅಷ್ಟೇ ಅಲ್ಲ. ಈ ಉದಾಹರಣೆಗೆ ಹುಣಗುಂತಲದಲ್ಲಿ ಮುಧೋಳ ತಾಲೂಕಲ್ಲದೆ ಮುಧೋಳ ಮಹಾಲಿಂಗಪುರದಲ್ಲಿ ಮತ್ತು ಜಮಖಂಡಿ ತಾಲೂಕಿನ ಬನಾಟಿಯಲ್ಲೂ ಕೂಡ ಬಹುತೇಕ ತಾಲೂಕಾ ಕೇಂದ್ರ ಸ್ಥಾನದಲ್ಲಿ ಅರ್ಬನ್ ಬ್ಯಾಂಕ್ಗಳು ಇದ್ದು, ಆದರೆ ನಮ್ಮ ನೆಲದಲ್ಲೇ ಬ್ಯಾಂಕ್ ಇದ್ದಿದ್ದಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಉದ್ದೇಶ ಇಷ್ಟೇ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರು ಸರ್ವೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ 3 ವರ್ಗ ಮಾಡಿದ್ದಾರೆ ಡಾಕ್ಟರ್ ನಂಜುಂಡಪ್ಪ. ಅದರಲ್ಲಿ ಅತ್ಯಂತ ಹಿಂದುಳಿದಂತ ತಾಲೂಕು ಅಂದ್ರೆ ನಮ್ಮ ಬೀಳ್ಗಿ ತಾಲೂಕು, ಚಿಕ್ಕದಾದಂತ ತಾಲೂಕು. ಮೊದಲು ಪೇಟ ಇದ್ದಿದ್ದು, ನಂತರ ತಾಲೂಕಾಗಿ ಪರಿವರ್ತನೆ ಮತ್ತೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದಂತ ಈ ತಾಲೂಕು ಬ್ಯಾಂಕಿನ ಸೌಲಭ್ಯದಿಂದ ವಂಚಿತ ಆಗಿತ್ತು. ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದು ಸಹಕಾರಿ ಅರ್ಬನ್ ಬ್ಯಾಂಕಿನ ಕೊರತೆ ಎದ್ದು ಕಾಣ್ತಿತ್ತು. ಮತ್ತು ನಮ್ಮ ತಾಲೂಕು ಅದರಲ್ಲಿ ವಿಶೇಷವಾಗಿ ಮುಳುಗಡೆ ಆಗ್ತಕ್ಕಂಥ ಒಂದು ತಾಲೂಕು. ಮುಳುಗಡೆ ಸಂತ್ರಸ್ತರಿಗೆ ಒಂದು ಅನುಕೂಲತೆಯನ್ನು ಕಲ್ಪಿಸಬೇಕನ್ನುವಂಥ ಉದ್ದೇಶದಿಂದ ಆರ್ಥಿಕ ನೆರವು ನೀಡಬೇಕು. ಸಮಾಜದ ಎಲ್ಲ ವರ್ಗದವರಿಗೆ ವ್ಯಾಪಾರ ವಹಿವಾಟ, ಸಣ್ಣ ಪುಟ್ಟ ಉದ್ಯಮಗಳು, ಸಮಾಜದ ಕಟ್ಟಕಡೆ ದಟ್ಟ ದರಿದ್ರ ಮನುಷ್ಯನಿಗೂ ಕೂಡ ಆರ್ಥಿಕ ನಾವು ಸೌಲಭ್ಯ ಕೊಡಬೇಕು. ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಇಂಥ ಬ್ಯಾಂಕ್ಗಳಿದ್ದು ನಮ್ಮಲ್ಲಿ ಇಲ್ಲ ಅನ್ನುವಂಥ ಕೊರತೆ ನಿಭಾಯಿಸುವ ಸಲುವಾಗಿ 1997 ಜುಲೈ 11ರಂದು ನಾವು ನಡೆದಾಡುವ ದೇವರೆಂದೇ ಖ್ಯಾತರಾದಂತ ಈ ಶತಮಾನದ ಮಹಾನ್ ಸಂತರೆಂದೇ ಕರೆಸಿಕೊಳ್ಳುವಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಬ್ಯಾಂಕು ಪ್ರಾರಂಭ ಆಗಿದ್ದು ನಾ ಇವತ್ತು ನೆನಪಿಸ್ಕೊಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂತ ಈ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ಶ್ರೀಮಾನ್ ಸತ್ಯಪಣ್ಣ ಮೇಲ್ನಾಡರು ಅವರು ಬ್ಯಾಂಕ್ ಕಟ್ಟಲಿಕ್ಕೆ ನಾವು ಅವತ್ತು 11,600,000 ರೂಪಾಯಿ ಕೂಡಿಸೋದಂದ್ರೆ ದುಸ್ತರವಾದಂತ ಕೆಲಸ ಆಗಿತ್ತು ಅವಾಗ ಅವರು ನನ್ನ ಜೊತೆ ಹೆಗಲಿಗೆ ಕೈ ಜೋಡಿಸಿ ಮತ್ತು ಎಲ್ಲ ಸಮಾಜದ ಬಹಳಷ್ಟು ಜನರ ಸಹಾಯ ಸಹಕಾರ ಬೆಂಬಲದಿಂದ ಈ ಬ್ಯಾಂಕು ಪ್ರಾರಂಭ ಆಯಿತು ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಂದು ಕೇವಲ 11,600,000 ಶೇರ್ ಬಂಡವಾಳದೊಂದಿಗೆ ನಮ್ಮದು ಪ್ರಾರಂಭ ಆಯಿತು. ಇವತ್ತು ದುಡಿಯುವ ಬಂಡವಾಳ 881 ಕೋಟಿಯಷ್ಟು ದುಡಿಯುವ ಬಂಡವಾಳ ಹೊಂದಿದೆ. ಮತ್ತು ನಾವು 474 ಕೋಟಿಯಷ್ಟು ಸಾಲ ವಿತರಣೆ ಮಾಡಿದೆವು. ನಮ್ಮ ಠೇವಣಿ 757 ಕೋಟಿ ರೂಪಾಯಿ ಠೇವಣಿ ಇದೆ. ಮತ್ತು 2024-25 ಸಾಲಿನಲ್ಲಿ ಫೈನಾನ್ಷಿಯಲ್ ಇಯರ್ದಲ್ಲಿ ನಾವು 3,05,00,000 ನಮ್ಮ ಬ್ಯಾಂಕ್ ಲಾಭ ಮಾಡಿದೆ. ಪ್ರಾರಂಭದಿಂದ ಲಾಭ ಮಾಡ್ತಾ ನಮ್ಮ ಬ್ಯಾಂಕ್ ನಡೆದಿದೆ. ಬಹುತರವಾಗಿ ಬೀಳ್ಗಿ ಪಟ್ಟಣ ಸಹಕಾರಿ ಬ್ಯಾಂಕು ಅತ್ಯಂತ ಹಿಂದುಳಿದಂತ ತಾಲೂಕು, ಮುಳುಗಡೆ ಆಗ್ತಕ್ಕಂಥ ಈ ತಾಲೂಕಿನಲ್ಲಿ ಬಹಳ ಉತ್ತಮವಾದಂತ ಸೇವೆ ಮಾಡಿ ಗ್ರಾಹಕರ ಮೆಚ್ಚುಗೆ ಪಡೆದಂತ ಬ್ಯಾಂಕು. ಇವತ್ತು 100 ವರ್ಷಗಳ ಹಿಂದೆ ಪ್ರಾರಂಭ ಆದಂತ ಬ್ಯಾಂಕ್ಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ. ಅವ್ರ ಜೊತೆ ಪೈಪೋಟಿ ಮಾಡುವಂತ ಹಂತಕ್ಕೆ ಬಂದಿದೆ. ಉದಾಹರಣೆಗೆ 100 ವರ್ಷ ಪೂರೈಸಿದಂತ ಗುಳೇದಗುಡ್ಡ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗಿಂತ ಬಹಳಷ್ಟು ಹೆಚ್ಚಿನ ಠೇವಣಿ ನಾವು ಸಂಗ್ರಹ ಮಾಡಿದೆವು.
ಮತ್ತು ಕೇಂದ್ರ ಕಚೇರಿ ಹಿಡಿದು ನಾವು 18 ಶಾಖೆಗಳನ್ನು ಹೊಂದಿದ್ದೆವು. ಠೇವಣಿಯಲ್ಲಿ ನಾವು ಇವತ್ತು ಬಸವೇಶ್ವರ ಬ್ಯಾಂಕಿನ ಜೊತೆ ನಾವು ಪೈಪೋಟಿ ಮಾಡಾಕತ್ತಿದ್ದೆವು. ಉತ್ತರವಾಗಿ ಜಿಲ್ಲೆ ನಾ ಯಾವ ಬ್ಯಾಂಕಿನ್ಕಿಂತ ನಾವು ಹಿಂದುಳಿಲ್ಲ. ಈಗ ಎಲ್ಲ ಅನೇಕ ಶತಮಾನೋತ್ಸವ ಆಚರಿಸಿದಂತ ಬ್ಯಾಂಕಿನ ಜೊತೆನ ಆರೋಗ್ಯಕರವಾದಂತ ಪೈಪೋಟಿ ಮಾಡಿದೆವು. ಇದರ ಅರ್ಥ ಇಷ್ಟೇ, ಈ ಭಾಗದ ಅಸಂಖ್ಯಾತ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಬಡವರಿಗೆ ಮತ್ತು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ವರ್ತಕರಿಗೆ, ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಸಾಲ ವಿತರಣೆ ಮಾಡಿದೆವು. ಇನ್ನು 25 ವಸಂತ ಪೂರೈಸಿದ ನಿಮಿತ್ತ ನಾವೊಂದು ರಜತ ಮಹೋತ್ಸವ ಆಚರಿಸಬೇಕು ಅಂತೇಳಿ ಮೊನ್ನೆ ನಡೆದಂತ ನಮ್ಮ ಮೀಟಿಂಗ್ನಲ್ಲಿ, ಬೋರ್ಡ್ ಮೀಟಿಂಗ್ನಲ್ಲಿ ನಾವು ನಿರ್ಧಾರ ಮಾಡಿದೆವು. ಹೇಗೆ ಆಚರಣೆ ಮಾಡಬೇಕು ಅಂತೇಳಿ ಕೇಳಿದಾಗ ಅನೇಕರು ನಮ್ಮ ನಿರ್ದೇಶಕರು ಸಲಹೆ ಸೂಚನೆಗಳನ್ನು ಕೊಟ್ಟರು, ನಮ್ಮ ಅಧಿಕಾರಿ ಮಿತ್ರರು ಕೂತ್ಕೊಂಡವ್ರ ಆದಿಯಾಗಿ ನಮಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಅದಕ್ಕೆ ನಾವೇನ್ ಮಾಡಿದ್ವಿ, 25 ವರ್ಷ ಮುಗಿದು ರಜತ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ 25 ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಬೇಕು. ಅದರ ಮುಖಾಂತರ ಆ ವಿಧಾಯಕ ಕಾರ್ಯಕ್ರಮಗಳ ಮುಖಾಂತರ ರಜತ ಮಹೋತ್ಸವ ನ ಭೂತ ನ ಭವಿಷ್ಯತೆ ಅನ್ನುವಂಗ ಬೀಳಿಗೆ ತಾಲೂಕಿನಲ್ಲಿ ಹಿಂದೆಂದೂ ನಡೆಯಲಾರದಂತ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ ಎಲ್ಲ ವರ್ಗದವರಿಗೆ, ಮಹಿಳೆಯರ ಆದಿಯಾಗಿ ಎಲ್ರಿಗೂ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡಿ, ಸಾಂಸ್ಕೃತಿಕ ಉತ್ಸವ